ಚಿರತೆ ಇಂದು ಬೆಳ್ಳಂಬೆಳಗ್ಗೆಯೇ ಜನರಿಗೆ ದರ್ಶನವನ್ನ ಕೊಟ್ಟಿತ್ತು. ತಕ್ಷಣವೇ ಅಲರ್ಟ್ ಆದಂತಹ ಜನರು ಚಿರತೆಯನ್ನ ಕಾಲುವೆಯಲ್ಲಿ ಲಾಕ್ ಮಾಡಿತು. ಮುಂದೆ ಏನಾಯ್ತು ಈ ವರದಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಕಾಲುವೆ ಪೈಪ್ಲೈನ್ನಲ್ಲಿ ಚಿರತೆಗಳು ಲಾಕ್. ಚಿರತೆ ನೋಡಲು ಓಡೋಡಿ ಬಂದ ಜನರು. ನೀರಿನ ಪೈಪ್ಲೈನ್ ಸುತ್ತವೂ ಜನವೋ ಜನ. ಟ್ರ್ಯಾಕ್ಟರ್ ಮೇಲೆ ನಿಂತು ನೋಡೋರೆಷ್ಟು, ಇಲ್ಲಿ ಕಾಣಲ್ಲಯ್ಯ ಅಂತ ಹತ್ತಿರಕ್ಕೆ ಓಡೋಡಿ ಬರ್ತಿರೋ ಜನರ ಗುಂಪು. ಕೈನಲ್ಲಿ ಬಲೆ, ಮತ್ತೊಂದೆಡೆ ಬೃಹದಾಕಾರದ ಬೋನ್. ಇದೆಲ್ಲ ಸರ್ಕಸ್ ನಡೀತಿರೋದು ಏಕೆ ಗೊತ್ತಾ? ಜನರ ನಿದ್ದೆ ಕೆಡಿಸಿದ್ದ ಚಿರತೆಗಳನ್ನ ಸೆರೆ ಹಿಡಿಯಲು. ಹೌದು, ಹಾವೇರಿ ಜಿಲ್ಲೆಯ ಮಾಳಾಪುರ ಗ್ರಾಮದ ಸುತ್ತಮುತ್ತ ಚಿರತೆ ಕಾಟ ಹೆಚ್ಚಾಗಿದೆ. ಮೊನ್ನೆಯಷ್ಟೇ ಜಿಂಕೆಯನ್ನ ಬೇಟೆಯಾಡಿದ್ದ ಚಿರತೆ ಇಂದು ದಿಢೀರ್ ಗ್ರಾಮದ ಹೊರ ಅಂಚಿನಲ್ಲಿ ಪ್ರತ್ಯಕ್ಷವಾಗಿತ್ತು. ಚಿರತೆಯನ್ನ ನೋಡಿದ್ದೇ ತಡ ಊರಿನವರೆಲ್ಲ ಒಂದಾಗಿ ಚಿರತೆಯನ್ನ ಕಾಲುವೆಯ ಪೈಪ್ಲೈನ್ನಲ್ಲಿ ಲಾಕ್ ಮಾಡಿದ್ರು. ಚಿರತೆಯನ್ನ ಲಾಕ್ ಮಾಡಿದ್ದೇ ತಡ ಅರಣ್ಯ ಇಲಾಖೆಗೆ ಕಾಲ್ ಮಾಡಿದ್ದ ರೈತರು ವಿಷಯ ಮುಟ್ಟಿಸಿದ್ರು. ಅರಣ್ಯ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸೋ ಮುನ್ನವೇ ಊರಿಗೆ ಊರೇ ಅಲ್ಲಿ ನೆರವಿತ್ತು. ಬಲೆ ಬೋನ್ನೊಂದಿಗೆ ಅಖಾಡಕ್ಕಿಳಿದ ಸಿಬ್ಬಂದಿಗೆ ಶಾಕ್ ಆದಿತ್ತು. ಪೈಪ್ಲೈನ್ ಒಳಗೆ ಒಂದಲ್ಲ ಎರಡು ಚಿರತೆ ಇರೋದು ಪತ್ತೆಯಾಗಿತ್ತು. ಅಧಿಕಾರಿಗಳು ಆಪರೇಷನ್ ರಣತಂತ್ರವನ್ನ ಬದಲಾಯಿಸಿದ್ರು. ಮಾಳಾಪುರದಲ್ಲಿ ಚಿರತೆ ಕಾರ್ಯಾಚರಣೆ ವಿಷಯ ತಿಳಿತಿದ್ದಂತೆ ಅಕ್ಕಪಕ್ಕದ ಗ್ರಾಮದ ಜನ ಸ್ಥಳದಲ್ಲಿ ಜಮಾಯಿಸಿದ್ರು. ಜನರನ್ನ ಚದುರಿಸಲು ಅರಣ್ಯ ಸಿಬ್ಬಂದಿ ಹೈರಾಣಾದ್ರು. ಮೈಕ್ ಮೂಲಕ ಸ್ಥಳದಿಂದ ದೂರ ತೆರಳುವಂತೆ ಮನವಿ ಮಾಡಿ ಸುಸ್ತಾಗೋದ್ರು. ಬೆಳಗ್ಗೆ 10 ಗಂಟೆಯಿಂದ ಮಾಳಾಪುರ ಗ್ರಾಮದಲ್ಲಿ ಚಿರತೆ ಸೆರೆ ಹಿಡಿಯೋ ಕಾರ್ಯಾಚರಣೆ ನಡೆದಿದ್ದು, ಪಟಾಕಿ ಸಿಡಿಸಿದ್ರು ಹೊರಗೆ ಬಾರದ ಚಿರತೆಗಳನ್ನ ಸೆರೆ ಹಿಡಿಯಲು ಅರಣ್ಯ ಸಿಬ್ಬಂದಿ ಹೈರಾಣಾದ್ರು. ಮಾರುತಿ ರಿಪಬ್ಲಿಕ್ ಕನ್ನಡ ಹಾವೇರಿ. ಚಿರತೆ ಇಂದು ಬೆಳ್ಳಂಬೆಳಗ್ಗೆಯೇ ಜನರಿಗೆ ದರ್ಶನವನ್ನ ಕೊಟ್ಟಿತ್ತು. ತಕ್ಷಣವೇ ಅಲರ್ಟ್ ಆದಂತಹ ಜನರು ಚಿರತೆಯನ್ನ ಕಾಲುವೆಯಲ್ಲಿ ಲಾಕ್ ಮಾಡಿತು. ಮುಂದೆ ಏನಾಯ್ತು ಈ ವರದಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಕಾಲುವೆ ಪೈಪ್ಲೈನ್ನಲ್ಲಿ ಚಿರತೆಗಳು ಲಾಕ್. ಚಿರತೆ ನೋಡಲು ಓಡೋಡಿ ಬಂದ ಜನರು. ನೀರಿನ ಪೈಪ್ಲೈನ್ ಸುತ್ತವೂ ಜನವೋ ಜನ. ಟ್ರ್ಯಾಕ್ಟರ್ ಮೇಲೆ ನಿಂತು ನೋಡೋರೆಷ್ಟು, ಇಲ್ಲಿ ಕಾಣಲ್ಲಯ್ಯ ಅಂತ ಹತ್ತಿರಕ್ಕೆ ಓಡೋಡಿ ಬರ್ತಿರೋ ಜನರ ಗುಂಪು. ಕೈನಲ್ಲಿ ಬಲೆ, ಮತ್ತೊಂದೆಡೆ ಬೃಹದಾಕಾರದ ಬೋನ್. ಇದೆಲ್ಲ ಸರ್ಕಸ್ ನಡೀತಿರೋದು ಏಕೆ ಗೊತ್ತಾ? ಜನರ ನಿದ್ದೆ ಕೆಡಿಸಿದ್ದ ಚಿರತೆಗಳನ್ನ ಸೆರೆ ಹಿಡಿಯಲು. ಹೌದು, ಹಾವೇರಿ ಜಿಲ್ಲೆಯ ಮಾಳಾಪುರ ಗ್ರಾಮದ ಸುತ್ತಮುತ್ತ ಚಿರತೆ ಕಾಟ ಹೆಚ್ಚಾಗಿದೆ. ಮೊನ್ನೆಯಷ್ಟೇ ಜಿಂಕೆಯನ್ನ ಬೇಟೆಯಾಡಿದ್ದ ಚಿರತೆ ಇಂದು ದಿಢೀರ್ ಗ್ರಾಮದ ಹೊರ ಅಂಚಿನಲ್ಲಿ ಪ್ರತ್ಯಕ್ಷವಾಗಿತ್ತು. ಚಿರತೆಯನ್ನ ನೋಡಿದ್ದೇ ತಡ ಊರಿನವರೆಲ್ಲ ಒಂದಾಗಿ ಚಿರತೆಯನ್ನ ಕಾಲುವೆಯ ಪೈಪ್ಲೈನ್ನಲ್ಲಿ ಲಾಕ್ ಮಾಡಿದ್ರು. ಚಿರತೆಯನ್ನ ಲಾಕ್ ಮಾಡಿದ್ದೇ ತಡ ಅರಣ್ಯ ಇಲಾಖೆಗೆ ಕಾಲ್ ಮಾಡಿದ್ದ ರೈತರು ವಿಷಯ ಮುಟ್ಟಿಸಿದ್ರು. ಅರಣ್ಯ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸೋ ಮುನ್ನವೇ ಊರಿಗೆ ಊರೇ ಅಲ್ಲಿ ನೆರವಿತ್ತು. ಬಲೆ ಬೋನ್ನೊಂದಿಗೆ ಅಖಾಡಕ್ಕಿಳಿದ ಸಿಬ್ಬಂದಿಗೆ ಶಾಕ್ ಆದಿತ್ತು. ಪೈಪ್ಲೈನ್ ಒಳಗೆ ಒಂದಲ್ಲ ಎರಡು ಚಿರತೆ ಇರೋದು ಪತ್ತೆಯಾಗಿತ್ತು. ಅಧಿಕಾರಿಗಳು ಆಪರೇಷನ್ ರಣತಂತ್ರವನ್ನ ಬದಲಾಯಿಸಿದ್ರು. ಮಾಳಾಪುರದಲ್ಲಿ ಚಿರತೆ ಕಾರ್ಯಾಚರಣೆ ವಿಷಯ ತಿಳಿತಿದ್ದಂತೆ ಅಕ್ಕಪಕ್ಕದ ಗ್ರಾಮದ ಜನ ಸ್ಥಳದಲ್ಲಿ ಜಮಾಯಿಸಿದ್ರು. ಜನರನ್ನ ಚದುರಿಸಲು ಅರಣ್ಯ ಸಿಬ್ಬಂದಿ ಹೈರಾಣಾದ್ರು. ಮೈಕ್ ಮೂಲಕ ಸ್ಥಳದಿಂದ ದೂರ ತೆರಳುವಂತೆ ಮನವಿ ಮಾಡಿ ಸುಸ್ತಾಗೋದ್ರು. ಬೆಳಗ್ಗೆ 10 ಗಂಟೆಯಿಂದ ಮಾಳಾಪುರ ಗ್ರಾಮದಲ್ಲಿ ಚಿರತೆ ಸೆರೆ ಹಿಡಿಯೋ ಕಾರ್ಯಾಚರಣೆ ನಡೆದಿದ್ದು, ಪಟಾಕಿ ಸಿಡಿಸಿದ್ರು ಹೊರಗೆ ಬಾರದ ಚಿರತೆಗಳನ್ನ ಸೆರೆ ಹಿಡಿಯಲು ಅರಣ್ಯ ಸಿಬ್ಬಂದಿ ಹೈರಾಣಾದ್ರು. ಮಾರುತಿ ರಿಪಬ್ಲಿಕ್ ಕನ್ನಡ ಹಾವೇರಿ. ಚಿರತೆ ಇಂದು ಬೆಳ್ಳಂಬೆಳಗ್ಗೆಯೇ ಜನರಿಗೆ ದರ್ಶನವನ್ನ ಕೊಟ್ಟಿತ್ತು. ತಕ್ಷಣವೇ ಅಲರ್ಟ್ ಆದಂತಹ ಜನರು ಚಿರತೆಯನ್ನ ಕಾಲುವೆಯಲ್ಲಿ ಲಾಕ್ ಮಾಡಿತು. ಮುಂದೆ ಏನಾಯ್ತು ಈ ವರದಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಕಾಲುವೆ ಪೈಪ್ಲೈನ್ನಲ್ಲಿ ಚಿರತೆಗಳು ಲಾಕ್. ಚಿರತೆ ನೋಡಲು ಓಡೋಡಿ ಬಂದ ಜನರು.
ನೀರಿನ ಪೈಪ್ಲೈನ್ ಸುತ್ತವೂ ಜನವೋ ಜನ. ಟ್ರ್ಯಾಕ್ಟರ್ ಮೇಲೆ ನಿಂತು ನೋಡೋರೆಷ್ಟು, ಇಲ್ಲಿ ಕಾಣಲ್ಲಯ್ಯ ಅಂತ ಹತ್ತಿರಕ್ಕೆ ಓಡೋಡಿ ಬರ್ತಿರೋ ಜನರ ಗುಂಪು. ಕೈನಲ್ಲಿ ಬಲೆ, ಮತ್ತೊಂದೆಡೆ ಬೃಹದಾಕಾರದ ಬೋನ್. ಇದೆಲ್ಲ ಸರ್ಕಸ್ ನಡೀತಿರೋದು ಏಕೆ ಗೊತ್ತಾ? ಜನರ ನಿದ್ದೆ ಕೆಡಿಸಿದ್ದ ಚಿರತೆಗಳನ್ನ ಸೆರೆ ಹಿಡಿಯಲು. ಹೌದು, ಹಾವೇರಿ ಜಿಲ್ಲೆಯ ಮಾಳಾಪುರ ಗ್ರಾಮದ ಸುತ್ತಮುತ್ತ ಚಿರತೆ ಕಾಟ ಹೆಚ್ಚಾಗಿದೆ. ಮೊನ್ನೆಯಷ್ಟೇ ಜಿಂಕೆಯನ್ನ ಬೇಟೆಯಾಡಿದ್ದ ಚಿರತೆ ಇಂದು ದಿಢೀರ್ ಗ್ರಾಮದ ಹೊರ ಅಂಚಿನಲ್ಲಿ ಪ್ರತ್ಯಕ್ಷವಾಗಿತ್ತು. ಚಿರತೆಯನ್ನ ನೋಡಿದ್ದೇ ತಡ ಊರಿನವರೆಲ್ಲ ಒಂದಾಗಿ ಚಿರತೆಯನ್ನ ಕಾಲುವೆಯ ಪೈಪ್ಲೈನ್ನಲ್ಲಿ ಲಾಕ್ ಮಾಡಿದ್ರು. ಚಿರತೆಯನ್ನ ಲಾಕ್ ಮಾಡಿದ್ದೇ ತಡ ಅರಣ್ಯ ಇಲಾಖೆಗೆ ಕಾಲ್ ಮಾಡಿದ್ದ ರೈತರು ವಿಷಯ ಮುಟ್ಟಿಸಿದ್ರು. ಅರಣ್ಯ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸೋ ಮುನ್ನವೇ ಊರಿಗೆ ಊರೇ ಅಲ್ಲಿ ನೆರವಿತ್ತು. ಬಲೆ ಬೋನ್ನೊಂದಿಗೆ ಅಖಾಡಕ್ಕಿಳಿದ ಸಿಬ್ಬಂದಿಗೆ ಶಾಕ್ ಆದಿತ್ತು. ಪೈಪ್ಲೈನ್ ಒಳಗೆ ಒಂದಲ್ಲ 2 ಚಿರತೆ ಇರೋದು ಪತ್ತೆಯಾಗಿತ್ತು. ಅಧಿಕಾರಿಗಳು ಆಪರೇಷನ್ ರಣತಂತ್ರವನ್ನ ಬದಲಾಯಿಸಿದ್ರು. ಮಾಳಾಪುರದಲ್ಲಿ ಚಿರತೆ ಕಾರ್ಯಾಚರಣೆ ವಿಷಯ ತಿಳಿತಿದ್ದಂತೆ ಅಕ್ಕಪಕ್ಕದ ಗ್ರಾಮದ ಜನ ಸ್ಥಳದಲ್ಲಿ ಜಮಾಯಿಸಿದ್ರು. ಜನರನ್ನ ಚದುರಿಸಲು ಅರಣ್ಯ ಸಿಬ್ಬಂದಿ ಹೈರಾಣಾದ್ರು. ಮೈಕ್ ಮೂಲಕ ಸ್ಥಳದಿಂದ ದೂರ ತೆರಳುವಂತೆ ಮನವಿ ಮಾಡಿ ಸುಸ್ತಾಗೋದ್ರು. ಬೆಳಗ್ಗೆ 10 ಗಂಟೆಯಿಂದ ಮಾಳಾಪುರ ಗ್ರಾಮದಲ್ಲಿ ಚಿರತೆ ಸೆರೆ ಹಿಡಿಯೋ ಕಾರ್ಯಾಚರಣೆ ನಡೆದಿದ್ದು, ಪಟಾಕಿ ಸಿಡಿಸಿದ್ರು ಹೊರಗೆ ಬಾರದ ಚಿರತೆಗಳನ್ನ ಸೆರೆ ಹಿಡಿಯಲು ಅರಣ್ಯ ಸಿಬ್ಬಂದಿ ಹೈರಾಣಾದ್ರು. ಮಾರುತಿ ರಿಪಬ್ಲಿಕ್ ಕನ್ನಡ ಹಾವೇರಿ. ಚಿರತೆ ಇಂದು ಬೆಳ್ಳಂಬೆಳಗ್ಗೆಯೇ ಜನರಿಗೆ ದರ್ಶನವನ್ನ ಕೊಟ್ಟಿತ್ತು. ತಕ್ಷಣವೇ ಅಲರ್ಟ್ ಆದಂತಹ ಜನರು ಚಿರತೆಯನ್ನ ಕಾಲುವೆಯಲ್ಲಿ ಲಾಕ್ ಮಾಡಿದ್ರು. ಮುಂದೆ ಏನಾಯ್ತು ಈ ವರದಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಕಾಲುವೆ ಪೈಪ್ಲೈನ್ನಲ್ಲಿ ಚಿರತೆಗಳು ಲಾಕ್. ಚಿರತೆ ನೋಡಲು ಓಡೋಡಿ ಬಂದ ಜನರು. ನೀರಿನ ಪೈಪ್ಲೈನ್ ಸುತ್ತವೂ ಜನವೋ ಜನ. ಟ್ರ್ಯಾಕ್ಟರ್ ಮೇಲೆ ನಿಂತು ನೋಡೋರೆಷ್ಟು, ಇಲ್ಲಿ ಕಾಣಲ್ಲಯ್ಯ ಅಂತ ಹತ್ತಿರಕ್ಕೆ ಓಡೋಡಿ ಬರ್ತಿರೋ ಜನರ ಗುಂಪು. ಕೈನಲ್ಲಿ ಬಲೆ, ಮತ್ತೊಂದೆಡೆ ಬೃಹದಾಕಾರದ ಬೋನ್. ಇದೆಲ್ಲ ಸರ್ಕಸ್ ನಡೀತಿರೋದು ಏಕೆ ಗೊತ್ತಾ? ಜನರ ನಿದ್ದೆ ಕೆಡಿಸಿದ್ದ ಚಿರತೆಗಳನ್ನ ಸೆರೆ ಹಿಡಿಯಲು. ಹೌದು, ಹಾವೇರಿ ಜಿಲ್ಲೆಯ ಮಾಳಾಪುರ ಗ್ರಾಮದ ಸುತ್ತಮುತ್ತ ಚಿರತೆ ಕಾಟ ಹೆಚ್ಚಾಗಿದೆ. ಮೊನ್ನೆಯಷ್ಟೇ ಜಿಂಕೆಯನ್ನ ಬೇಟೆಯಾಡಿದ್ದ ಚಿರತೆ ಇಂದು ದಿಢೀರ್ ಗ್ರಾಮದ ಹೊರ ಅಂಚಿನಲ್ಲಿ ಪ್ರತ್ಯಕ್ಷವಾಗಿತ್ತು. ಚಿರತೆಯನ್ನ ನೋಡಿದ್ದೇ ತಡ ಊರಿನವರೆಲ್ಲ ಒಂದಾಗಿ ಚಿರತೆಯನ್ನ ಕಾಲುವೆಯ ಪೈಪ್ಲೈನ್ನಲ್ಲಿ ಲಾಕ್ ಮಾಡಿದ್ರು. ಚಿರತೆಯನ್ನ ಲಾಕ್ ಮಾಡಿದ್ದೇ ತಡ ಅರಣ್ಯ ಇಲಾಖೆಗೆ ಕಾಲ್ ಮಾಡಿದ್ದ ರೈತರು ವಿಷಯ ಮುಟ್ಟಿಸಿದ್ರು. ಅರಣ್ಯ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸೋ ಮುನ್ನವೇ ಊರಿಗೆ ಊರೇ ಅಲ್ಲಿ ನೆರವಿತ್ತು. ಬಲೆ ಬೋನ್ನೊಂದಿಗೆ ಅಖಾಡಕ್ಕಿಳಿದ ಸಿಬ್ಬಂದಿಗೆ ಶಾಕ್ ಆದಿತ್ತು. ಪೈಪ್ಲೈನ್ ಒಳಗೆ ಒಂದಲ್ಲ 2 ಚಿರತೆ ಇರೋದು ಪತ್ತೆಯಾಗಿತ್ತು. ಅಧಿಕಾರಿಗಳು ಆಪರೇಷನ್ ರಣತಂತ್ರವನ್ನ ಬದಲಾಯಿಸಿದ್ರು. ಮಾಳಾಪುರದಲ್ಲಿ ಚಿರತೆ ಕಾರ್ಯಾಚರಣೆ ವಿಷಯ ತಿಳಿತಿದ್ದಂತೆ ಅಕ್ಕಪಕ್ಕದ ಗ್ರಾಮದ ಜನ ಸ್ಥಳದಲ್ಲಿ ಜಮಾಯಿಸಿದ್ರು. ಜನರನ್ನ ಚದುರಿಸಲು ಅರಣ್ಯ ಸಿಬ್ಬಂದಿ ಹೈರಾಣಾದ್ರು. ಮೈಕ್ ಮೂಲಕ ಸ್ಥಳದಿಂದ ದೂರ ತೆರಳುವಂತೆ ಮನವಿ ಮಾಡಿ ಸುಸ್ತಾಗೋದ್ರು. ಬೆಳಗ್ಗೆ 10 ಗಂಟೆಯಿಂದ ಮಾಳಾಪುರ ಗ್ರಾಮದಲ್ಲಿ ಚಿರತೆ ಸೆರೆ ಹಿಡಿಯೋ ಕಾರ್ಯಾಚರಣೆ ನಡೆದಿದ್ದು, ಪಟಾಕಿ ಸಿಡಿಸಿದ್ರು ಹೊರಗೆ ಬಾರದ ಚಿರತೆಗಳನ್ನ ಸೆರೆ ಹಿಡಿಯಲು ಅರಣ್ಯ ಸಿಬ್ಬಂದಿ ಹೈರಾಣಾದ್ರು. ಮಾರುತಿ ರಿಪಬ್ಲಿಕ್ ಕನ್ನಡ ಹಾವೇರಿ.